ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ರಾಜ್ಯ ರಾಜಕಾರಣದ ನಿದ್ದೆಗೆಡಿಸಿದ್ದ ಬಿಟ್ಕಾಯಿನ್ ಹಗರಣದ ಉತ್ತಕ್ಕೆ ಈಗ ಇಡಿ ಕೈ ಹಾಕಿದೆ. ಈ ಹಗರಣದ ಕಿಂಗ್ ಪಿನ್ ಹ್ಯಾಕರ್ ಶ್ರೀಕಿ ಅಲಿಯಾ ಶ್ರೀಕೃಷ್ಣ ಈಗ ಜಾರಿ ನಿರ್ದೇಶನಾಲಯದ ಅತಿಥಿಯಾಗಿದ್ದಾನೆ. ಶ್ರೀಕಿ ಜೈಲ್ ಪಾಲಾಗ್ತಾ ಇದ್ದಂಗೆನೆ ಈ ಕಡೆ ಶಾಂತಿನಗರದ MLA NA ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಡ್ಗೆ ಮತ್ತೆ ಸಂಕಷ್ಟದ ಕಾರ್ಮೋಡ ಕವಿದಿದೆ. ಹಾಗಾದರೆ ಈ ಬಿಟ್ಕಾಯಿನ್ ಕೇಸ್ನಲ್ಲಿ ಇತ್ತೀಚೆಗೆ ಆಗಿರೋ ಡೆವಲಪ್ಮೆಂಟ್ಸ್ ಏನು, ಇದರಿಂದ ನಲ್ಪಾಡ್ಗೆ ತೊಂದರೆ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಶ್ರೀಕಿ ಅರೆಸ್ಟ್ ಆಗಿರೋದು ಕೇವಲ ಒಬ್ಬ ಹ್ಯಾಕರ್ನ ಅರೆಸ್ಟ್ ಅಲ್ಲ, ಇದು ನಲ್ಪಾಡ್ ಆ್ಯಂಡ್ ಕಂಪನಿಗೆ ಎದುರಾಗಿರೋ ದೊಡ್ಡ ಗಂಡಾಂತರ. ಸರ್ಕಾರದ ಪ್ರೊಕ್ಯೂರ್ಮೆಂಟ್ ವೆಬ್ಸೈಟ್ ಹ್ಯಾಕ್ ಮಾಡಿ ಬರೋಬ್ಬರಿ 4.5 ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದ ಆರೋಪದಲ್ಲಿ ಶ್ರೀಕಿ ಟೀಮ್ ಇತ್ತು. ಅಚ್ಚರಿಯ ವಿಷಯ ಅಂದರೆ ಈ ಅಕ್ರಮ ಜಾಲದ ಕೊಂಡಿಗಳು ನೇರವಾಗಿ ನಲ್ಪಾಡ್ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇದ್ದಾವೆ. ನೆನಪಿರಲಿ, ಕಳೆದ ಏಪ್ರಿಲ್ನಲ್ಲಿ ಶಾಸಕ ಹ್ಯಾರಿಸ್ ಮತ್ತು ನಲ್ಪಾಡ್ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳು ಬರೋಬ್ಬರಿ 15 ಗಂಟೆಗಳ ಕಾಲ ದಾಳಿಯನ್ನು ನಡೆಸಿದ್ರು. ಹ್ಯಾಕರ್ ಶ್ರೀಕಿ ಲೂಟಿ ಮಾಡಿದ ಬಿಟ್ಕಾಯಿನ್ಗಳನ್ನು ಹಣವಾಗಿ ಪರಿವರ್ತಿಸಿ ಲೇಯರಿಂಗ್ ಮೂಲಕ ನಲ್ಪಾಡ್ ಖಾತೆಗೆ ಟ್ರಾನ್ಸ್ಫರ್ ಮಾಡಿದ ಗಂಭೀರ ಆರೋಪ ಇದೆ. ಶ್ರೀಕಿ ಮುಖಾಂತರ ನಲ್ಪಾಡ್ ಖಾತೆಗೆ 10 ಲಕ್ಷ ರೂಪಾಯಿ ಬಂದಿದ್ದು ಯಾವ ಪುರುಷಾರ್ಥಕ್ಕೆ? ಸ್ನೇಹದ ಹೆಸರಲ್ಲಿ ನಡೆದಿದ್ದ ಈ ಕಳ್ಳಾಟ ಈಗ ಬಯಲಾಗುವ ಸಮಯ ಬಂದಿದೆ. ಒಂದು ಪಕ್ಷದ ಒಬ್ಬ ಯುವ ನಾಯಕನಿಗೆ ಒಬ್ಬ ವೃತ್ತಿಪರ ಹ್ಯಾಕರ್ ಜೊತೆಗೆ ಏನು ಕೆಲಸ ಅನ್ನೋ ಪ್ರಶ್ನೆಗಳು ರಾಜ್ಯದಲ್ಲಿ ಕೇಳಿಬರ್ತಾ ಇದ್ದಾವೆ. ಮತ್ತೆ ಮೊಹಮ್ಮದ್ ನಲ್ಪಾಡ್ ಸಹೋದರ ಉಮರ್ ನಲ್ಪಾಡ್ ಮತ್ತು ಹ್ಯಾಕರ್ ಶ್ರೀಕಿ ಇಬ್ಬರು ಕ್ಲಾಸ್ಮೇಟ್ಸ್ ಆಗಿರ್ತಾರೆ. ಇದೇ ಸ್ನೇಹವನ್ನು ಬಳಸ್ಕೊಂಡು ಶ್ರೀಕಿ ಅಲಿಯಾ ಶ್ರೀಕೃಷ್ಣ ಮೊಹಮ್ಮದ್ ನಲ್ಪಾಡ್ಗೂ ಹತ್ತಿರ ಆಗಿದ್ದ. ಜನರ ಡಿಜಿಟಲ್ ಆಸ್ತಿಯನ್ನು ಕದ್ದು ಬಿಟ್ಕಾಯಿನ್ ಹ್ಯಾಕ್ ಮಾಡ್ತಾ ಇದ್ದ ಶ್ರೀಕಿಯ ಅಕ್ರಮ ಹಣ ಮುಂಬೈನ ವ್ಯಕ್ತಿಯೊಬ್ಬರ ಮೂಲಕ ನೇರವಾಗಿ ಮೊಹಮ್ಮದ್ ನಲ್ಪಾಡ್ ಅವರ ಬ್ಯಾಂಕ್ ಖಾತೆಗೆ ಬಂದು ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಅದು ಬರೋಬ್ಬರಿ 10 ಲಕ್ಷ ರೂಪಾಯಿ. ಇದು ಕೇವಲ ಸ್ಯಾಂಪಲ್ ಅಷ್ಟೇ. ಈ ಗ್ಯಾಂಗ್ ನಡುವೆ ಒಟ್ಟು 4.5 ಕೋಟಿ ರೂಪಾಯಿ ಅಕ್ರಮ ವಹಿವಾಟು ನಡೆದಿದೆ ಅನ್ನೋ ಶಂಕೆ ಇದೆ. ಆ 10 ಲಕ್ಷ ರೂಪಾಯಿ ನಂಟಿನ ಬಗ್ಗೆ ಕ್ವಿಕ್ಕಾಗಿ ನೋಡೋದಾದರೆ 2020ರಲ್ಲಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಯಶೋಧ ದೇವಿ ಅನ್ನೋರು ಕೊಟ್ಟ ದೂರು ಇಡಿ ಕೇಸಿಗೆ ನಾಂದಿ ಹಾಡುತ್ತೆ. ಹ್ಯಾಕರ್ ಶ್ರೀಕಿ ಅಲಿಯಾ ಶ್ರೀಕೃಷ್ಣ, ರಾಬಿನ್ ಖಂಡೇಲ್ವಾಲಾ ಮತ್ತು ಅಜಿತ್ ಖಂಡೇಲ್ವಾಲಾ ಅನ್ನೋರು 28 ಲಕ್ಷ ರೂಪಾಯಿಗಳನ್ನು ಬಿಟ್ಕಾಯಿನಲ್ಲಿ ಹೂಡಿಕೆ ಮಾಡಿದರೆ 45 ಲಕ್ಷ ರೂಪಾಯಿ ಪ್ರಾಫಿಟ್ ಕೊಡೋದಾಗಿ ನಂಬಿಸಿ ವಂಚನೆ ಮಾಡಿರ್ತಾರೆ. ಈ ಕೇಸ್ ತನಿಖೆ ಮಾಡ್ತಾ ಇದ್ದಾಗ ಮನಿ ಟ್ರೇಲ್ನಲ್ಲಿ ನಲ್ಪಾಡ್ ಹೆಸರು ಕೇಳಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಮೂಲಗಳ ಪ್ರಕಾರ ಹ್ಯಾಕರ್ ಶ್ರೀಕಿ ಬಿಟ್ಕಾಯಿನ್ ಹ್ಯಾಕ್ ಮಾಡಿ ಅದರಿಂದ ಬಂದ ದುಡ್ಡನ್ನು ಮುಂಬೈ ಮೂಲದ ಒಬ್ಬ ವ್ಯಕ್ತಿಗೆ ಕಳಿಸಿರ್ತಾನೆ. ಆ ಮುಂಬೈ ಮೂಲದ ವ್ಯಕ್ತಿ ನಲ್ಪಾಡ್ ಅವರ ಬ್ಯಾಂಕ್ ಅಕೌಂಟ್ಗೆ 10 ಲಕ್ಷ ರೂಪಾಯಿಗಳನ್ನು ಟ್ರಾನ್ಸ್ಫರ್ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಈ ದುಡ್ಡಿನ ವ್ಯವಹಾರವೇ ಈಗ ನಲ್ಪಾಡ್ ಪಾಲಿಗೆ ಕುತ್ತಾಗಿ ಪರಿಣಮಿಸಿದೆ. ಅಂದಂಗೆ ಈ ಶ್ರೀಕಿ ಯಾರು ಅಂತ ಗೊತ್ತಾದರೆ ನಿಮಗೆ ಶಾಕ್ ಆಗುತ್ತೆ. ಇವನೊಬ್ಬ ಪ್ರೊಫೆಷ್ನಲ್ ಹ್ಯಾಕರು. ಯಾವುದೋ ಒಂದು ಕೇಸ್ನಲ್ಲಿ ಸಿಕ್ಕಾಕೊಳ್ತಾನೆ. ಎನ್ಕ್ವೈರಿ ಮಾಡುವಾಗ ಯಾರೋ ನೀನು ಅಂತ ಪೊಲೀಸರು ಕೇಳ್ತಾರೆ. ನಾನೊಬ್ಬ ಹ್ಯಾಕರ್ ಅಂತ ಇವನು ಹೇಳ್ತಾನೆ. ಹ್ಯಾಕರ್ ಅಂದಾಗ ಏನೇನು ಮಾಡಿಬಿಡ್ತೀಯ ನೀನು ಅಂತ ಪೊಲೀಸರು ಮರು ಪ್ರಶ್ನೆ ಹಾಕ್ತಾರೆ. ನಾನು ಏನು ಬೇಕಾದರೂ ಹ್ಯಾಕ್ ಮಾಡ್ತೀನಿ ಸರ್, ಜಗತ್ತಿನ ಟಾಪ್ 10 ಹ್ಯಾಕರ್ಗಳಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳ್ತಾನೆ ಈ ಶ್ರೀಕಿ ಅಲಿಯಾ ಶ್ರೀಕೃಷ್ಣ. ಹಾಗಾದರೆ ನೀನು ವಿಧಾನಸೌಧ ಯಾಕೆ ಮಾಡಿಬಿಡ್ತೀಯಾ, ನಮ್ಮ ಪೊಲೀಸ್ ಸ್ಟೇಷನ್ಗೆ ಯಾಕೆ ಮಾಡಿಬಿಡ್ತೀಯಾ ಅಂತ ಪೊಲೀಸರು ಮತ್ತೆ ಪ್ರಶ್ನೆ ಕೇಳ್ತಾರೆ. ಮಾಡಿಬಿಡ್ತೀನಿ, ಒಂದು ಲ್ಯಾಪ್ಟಾಪ್ ಕೊಡಿ, ಮಾಡಿ ತೋರಿಸ್ತೀನಿ ನಿಮಗೆ ಅಂತ ಮಾಡಿ ಕೂಡ ತೋರಿಸ್ತಾನೆ. ಅಂತಹ ಶ್ರೀಕಿ ಇವನು. ಇಂಥ ಹ್ಯಾಕರ್ನನ್ನು ಬಳಸ್ಕೊಂಡು ತುಂಬ ಜನ ರಾಜಕಾರಣಿಗಳು ಟೆಂಡರ್ ವಿಚಾರದಲ್ಲಿ ಲಾಭ ಮಾಡಿಕೊಂಡ್ರು ಅಂತ ಆರೋಪ ಬರುತ್ತೆ. ಇವನು ಯಾರು ಎಷ್ಟು ಬಿಡ್ ಮಾಡಿದ್ದಾರೆ ಅನ್ನೋದು ಮೊದಲೇ ಗೊತ್ತಾಗ್ಬಿಡ್ತಾ ಇತ್ತು. ಇವನ ಬುದ್ಧಿವಂತಿಕೆಯನ್ನು ಪಕ್ಷಾತೀತವಾಗಿ ತುಂಬ ಜನ ರಾಜಕಾರಣಿಗಳು ಬಳಸ್ಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಇಲ್ಲಿ ಅಚ್ಚರಿಯ ವಿಚಾರ ಏನಂದರೆ, ರಾಜ್ಯ ಸರ್ಕಾರದ SIT ತನಿಖೆಯ ಕರಾಮತ್ತು. ನಲ್ಪಾಡ್ ಅವರು ತಮ್ಮ ಖಾತೆಗೆ ಹಣ ಬಂದಿರೋದನ್ನು SIT ಮುಂದೆ ಒಪ್ಕೊಂಡಿದ್ರು ಮತ್ತು ಆ ದುಡ್ಡನ್ನು ವಾಪಸ್ ಕೊಡೋದಾಗಿ ಹೇಳಿದ್ರು ಅನ್ನೋ ಮಾಹಿತಿ ಇದೆ. ಆದ್ರೂ SIT ಈ ತನಕ ಅಂತಿಮ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಈ ರೀತಿ ಹ್ಯಾಕರ್ಗಳಿಂದ ದುಡ್ಡನ್ನು ಪಡೆದಿದ್ರೆ ಇಷ್ಟೊತ್ತಿಗೆ ನೇರವಾಗಿ ಆತ ಜೈಲಿಗೆ ಹೋಗ್ತಾ ಇದ್ದ. ಆದರೆ ನಲ್ಪಾಡ್ಗೆ ಮಾತ್ರ SITಯಿಂದ ರಿಯಾಯಿತಿ ಯಾಕೆ? ಹಿರಿಯ ನಾಯಕರ ಒತ್ತಡಕ್ಕೆ ಮಣಿದು ಈ ಯುವ ನಾಯಕನನ್ನು ಬಚಾವ್ ಮಾಡೋದಕ್ಕೆ ಟ್ರೈ ಮಾಡಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಈಗ ಸಾರ್ವಜನಿಕ ವಲಯದಲ್ಲಿ ಎದ್ದಿವೆ. MLA ಮಗ ಅನ್ನೋ ಅಹಂಕಾರವೋ ಅಥವಾ ಸಮಾಜ ಸೇವೆಯ ಮುಖವಾಡದ ಹಿಂದೆ ಬಿಟ್ಕಾಯಿನ್ ವ್ಯವಹಾರವೋ?
2 ಬಾರಿ SIT ವಿಚಾರಣೆ ಎದುರಿಸಿರೋ ನಲ್ಪಾಡ್ಗೆ ಈಗ ಇಡಿ ಕಸ್ಟಡಿ ಸಿಂಹ ಸ್ವಪ್ನ ಆಗುತ್ತೆ. ಹ್ಯಾಕರ್ ಶ್ರೀಕಿ ಬಾಯಿ ಬಿಡುವ ಒಂದೊಂದು ಸತ್ಯ ಕೂಡ ಹ್ಯಾರಿಸ್ ಪುತ್ರನ ರಾಜಕೀಯ ಭವಿಷ್ಯಕ್ಕೆ ಕೊಳ್ಳಿ ಇಡೋದಂತೂ ಗ್ಯಾರಂಟಿ. ಸದ್ಯ ಶ್ರೀಕಿ ಸೇರಿ 10 ದಿನಗಳ ಕಾಲ ಇಡಿ ವಶದಲ್ಲಿದ್ದಾರೆ. ಬಡವರ ತೆರಿಗೆ ಹಣವನ್ನು ಡಿಜಿಟಲ್ ರೂಪದಲ್ಲಿ ಕದ್ದ ಈ ಮಾಫಿಯಾದ ಅಸಲಿ ಮೊಸಳೆಗಳು ಯಾರು, ಯಾರಿಗೆಲ್ಲ ಈ ಹಗರಣದ ಪಾಲು ಸಂದಿದೆ, ಶ್ರೀಕಿ ನೀಡುವ ಹೇಳಿಕೆ ಯಾರ್ಯಾರ ಅಸ್ತಿತ್ವವನ್ನು ನಡುಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.